ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಅಂದರೆ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಅ, ಅಲ್ಲಿ, ಎ, ಇರ, ಈ, ಆ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯಲಾಗುತ್ತದೆ. ವಿಭಕ್ತಿ ಪ್ರತ್ಯಯಗಳನ್ನು ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಸಂಬೋಧನಾ ವಿಭಕ್ತಿ ಎಂದು ವಿಭಾಗಿಸಲಾಗಿದೆ. ಅವುಗಳನ್ನು ಉದಾಹರಣೆ ಸಹಿತ ತಿಳಿಯೋಣ. ರಾಮ ಎಂಬ ನಾಮಪ್ರಕೃತಿಗೆ ಉ ಎಂಬ ವಿಭಕ್ತಿ ಪ್ರತ್ಯಯ ಸೇರಿ ರಾಮನು ಎಂಬ ನಾಮಪದ ಉಂಟಾಗಿದೆ. ಹಾಗೆಯೇ ರಾಮ ಎನ್ನುವ ನಾಮಪ್ರಕೃತಿಗೆ ಅನ್ನು ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನನ್ನು ಎನ್ನುವ ನಾಮಪದ ಉಂಟಾಗಿದೆ. ರಾಮ ಎನ್ನುವ ನಾಮಪ್ರಕೃತಿಗೆ ಇಂದ ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನಿಂದ ಎನ್ನುವ ನಾಮಪದ ಉಂಟಾಗಿದೆ. ರಾಮ ಎನ್ನುವ ನಾಮಪ್ರಕೃತಿಗೆ ಗೆ ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನಿಗೆ ಎನ್ನುವ ನಾಮಪದ ಉಂಟಾಗಿದೆ. ಹಾಗೆಯೇ ರಾಮನ ಎನ್ನುವ ನಾಮಪ್ರಕೃತಿಗೆ ದೆಸೆಯಿಂದ ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನ ದೆಸೆಯಿಂದ ಎನ್ನುವ ನಾಮಪದ ಉಂಟಾಗಿದೆ. ರಾಮ ಎನ್ನುವ ನಾಮಪ್ರಕೃತಿಗೆ ಆ ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನ ಎನ್ನುವ ನಾಮಪದ ಉಂಟಾಗಿದೆ. ರಾಮ ಎನ್ನುವ ನಾಮಪ್ರಕೃತಿಗೆ ಅಲ್ಲಿ ಎನ್ನುವ ವಿಭಕ್ತಿ ಪ್ರತ್ಯಯ ಸೇರಿ ರಾಮನಲ್ಲಿ ಎನ್ನುವ ನಾಮಪದ ಉಂಟಾಗಿದೆ. ಹೀಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಟ್ಟು 8 ವಿಧಗಳಿವೆ. ಮರ ಎನ್ನುವ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಮರವು, ಮರವನ್ನು, ಮರದಿಂದ, ಮರಕ್ಕೆ, ಮರದ ದೆಸೆಯಿಂದ, ಮರದ, ಮರದಲ್ಲಿ, ಮರವೇ ಹೀಗೆ ನಾಮಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎಂದೆನಿಸಿಕೊಳ್ಳುತ್ತವೆ. ನಾಮಪ್ರಕೃತಿಗಳಿಗೆ ಅರ್ಥ ಬರುವಂತೆ ಪ್ರತ್ಯಯಗಳು ಮಾಡುತ್ತವೆ. ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರ ಬಳಕೆಯವುಗಳಲ್ಲ. ಅವುಗಳನ್ನು ಸ್ವತಂತ್ರವಾಗಿ ಬಳಸಿದರೆ ಅವುಗಳಿಗೆ ಅರ್ಥವಿರುವುದಿಲ್ಲ. ನಾಮಪ್ರಕೃತಿಗಳು ವಾಕ್ಯ ರಚನೆಯ ಸಂದರ್ಭದಲ್ಲಿ ಮಾಡಬೇಕಾದ ಅರ್ಥವಿಶೇಷಗಳನ್ನು ತಂದುಕೊಡುವುದಕ್ಕೆ ಸಮರ್ಥವಾದ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳಾಗಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.